NS21 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರಸಿಂಗರಾವ್ ಸರ್ಕಲ್ ಸಾರಥ್ಯದಲ್ಲಿ NS21 ನ್ಯೂಸ್ ವೀಕ್ಷಿಸಿರಿ. 33 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ನೌಕರರಿಗೆ ವೇತನ ಪಾವತಿಗೆ ಆಗ್ರಹಿಸಿ ಮನವಿ. ದೇವದುರ್ಗ ತಾಲೂಕು ಮತ್ತು ಅರಕೇರಾ ತಾಲೂಕು ಸೇರಿ 33 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ನೌಕರರಿಗೆ 15-20 ತಿಂಗಳುಗಳಿಂದ ಯಾವುದೇ ವೇತನವಿಲ್ಲದೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಘನತ್ಯಾಜ್ಯ ವಿಲೇವಾರಿ ಘಟಕದ ನೌಕರ ಸಂಘ CITU ತಾಲೂಕು ಸಮಿತಿ ತಾಲೂಕ್ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದರು. ದಿನನಿತ್ಯ ಎಲ್ಲಾ ಗ್ರಾಮಗಳಲ್ಲಿ ವಿಲೇವಾರಿ ಘಟಕದ ಸ್ವಚ್ಛ ವಾಹಿನಿಯ ಚಾಲಕರು, ಸಹಾಯಕಿಯರು ಬಹಳ ಕಷ್ಟಪಟ್ಟು ಕಸ ವಿಲೇವಾರಿ ಕೆಲಸ ಮಾಡುತ್ತಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯಿತಿಯ ಇತರೆ ಕೆಲಸ ಕಾರ್ಯಗಳನ್ನು ಸಹ ಮಾಡುತ್ತಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ಜೊತೆಗೆ ಕರ ವಸೂಲಿಯಲ್ಲಿ ಪಾಲ್ಗೊಂಡು ಕೆಲಸ ಮಾಡುತ್ತಿದ್ದಾರೆ. ಆದರೂ ಸಹ ಇಲ್ಲಿಯವರೆಗೆ 15-20 ತಿಂಗಳುಗಳಿಂದ ನಮಗೆ ವೇತನ ಪಾವತಿಸಿರುವುದಿಲ್ಲ. ಇದರಿಂದಾಗಿ ನಮಗೆ ಜೀವನ ನಡೆಸುವುದು ಕಷ್ಟ ಸಾಧ್ಯವಾಗಿರುತ್ತದೆ. ಅಲ್ಲದೆ ನಾವುಗಳೆಲ್ಲರೂ ಆರ್ಥಿಕವಾಗಿ ತೀರಾ ಹಿಂದುಳಿದ ಕುಟುಂಬದಿಂದ ಬಂದವರಾಗಿರುತ್ತೇವೆ. ಈಗಾಗಲೇ ದಿನಾಂಕ 13/6/2026 ವೇತನ ಪಾವತಿಸದೇ ಇದ್ದರೆ ನಾವುಗಳು ದಿನಾಂಕ 26/6/2026 ಮನವಿ ಸಲ್ಲಿಸಿದಾಗ ತಾವು ದಿನಾಂಕ 20/6/2026 ನಾವು ಎಲ್ಲಾ PDOಗಳಿಗೆ ತಿಳಿಸಿ ನಿಂತಿರುವ ವೇತನ ಪಾವತಿಸಲು ಭರವಸೆ ನೀಡಿರುತ್ತೀರಿ. ಆದರೆ ಇಲ್ಲಿಯವರೆಗೆ ವೇತನ ಪಾವತಿಯಾಗದಿರುವುದಿಲ್ಲ ಎಂದು ತಿಳಿಸಿದರು. ಆದ ಕಾರಣ ದಿನಾಂಕ 4/8/2026 ಒಳಗಾಗಿ ವೇತನ ಪಾವತಿಸದೇ ಇದ್ದರೆ ದಿನಾಂಕ 5/8/2026 ನಾವುಗಳು ಕುಟುಂಬ ಸದಸ್ಯರೊಂದಿಗೆ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗರಿಯಪ್ಪ ಪೂಜಾರಿ, CITU ಸಂಚಾಲಕರು ಸುಧಾ, ಬರಿದಾ ಬೇಗಂ, ಕರಿಯಮ್ಮ, RHN, ಬಸಮ್ಮ, ತಾಯಮ್ಮ, ಲಲಿತಾ ಇನ್ನೂ ಅನೇಕರು ಉಪಸ್ಥಿತರಿದ್ದರು.